ಇನ್ನು ಡಿಸಿಎಂ ಡಿಕೆಶಿ ಅಭಿನಂದನೆ ಸಲ್ಲಿಸಿದ್ದಾರೆ. ಆರ್ಸಿಬಿ ಮತ್ತು ಅಭಿಮಾನಿಗಳಿಗೆ ತುಂಬ ಹೃದಯದ ಅಭಿನಂದನೆಗಳು. 18 ವರ್ಷದ ಬಳಿಕ ಕನಸು ನನಸಾಗುವ ಕಾಲ ಬಂದಿದೆ ಅಂತ ಡಿಕೆ ಶಿವಕುಮಾರ್ ಟ್ವೀಟ್ ಮಾಡಿದ್ದಾರೆ. ಟ್ವೀಟ್ ಮಾಡಿ ಅಭಿನಂದನೆ ಸಲ್ಲಿಸಿದ್ದಾರೆ ಡಿಕೆ ಶಿವಕುಮಾರ್. ಇಲ್ಲಿ ಗಮನಿಸಬೇಕಾಗಿರುವಂಥದ್ದು ಆರ್ಸಿಬಿಗೆ ಯಾವ ರೀತಿಯಾಗಿ ಅಭಿಮಾನಿಗಳಿದ್ದಾರೋ ಅದಕ್ಕಿಂತ ಹೆಚ್ಚಾಗಿ ಆರ್ಸಿಬಿಯ ಅಭಿಮಾನವನ್ನು ನೋಡಿ, ಆರ್ಸಿಬಿಯ ಅಭಿಮಾನಿಗಳನ್ನ ನೋಡಿ ಅಭಿಮಾನಿಗಳಾದಂಥವರು ಕೂಡ ಸಾಕಷ್ಟು ಜನ ಇದ್ದಾರೆ. ಅದೇ ರೀತಿಯಾಗಿ ಡಿಕೆ ಶಿವಕುಮಾರ್ ಇಲ್ಲಿ ಕಂಗ್ರಾಚ್ಯುಲೇಷನ್ ಹೇಳಿರುವಂಥದ್ದು ಆರ್ಸಿಬಿ ತಂಡಕ್ಕೆ, ಹಾಗೆ ಆರ್ಸಿಬಿ ಅಭಿಮಾನಿಗಳಿಗೆ ಶುಭಾಶಯವನ್ನ ತಿಳಿಸಿದ್ದಾರೆ ಡಿಕೆ ಶಿವಕುಮಾರ್. ಕೋಟ್ಯಾಂತರ ಅಭಿಮಾನಿಗಳ ಕನಸು ನನಸಾಗುವಂತಹ ಒಂದು ಕಾಲ ಹತ್ತಿರ ಬಂದಿದೆ. 18ನೇ ಆವೃತ್ತಿ ಆರ್ಸಿಬಿ ಫೈನಲ್ ಎಂಟ್ರಿಗೆ ಸಚಿವರು ಕೂಡ ಅಭಿನಂದನೆ ಸಲ್ಲಿಸಿದ್ದಾರೆ. ಟ್ವೀಟ್ ಮಾಡಿ ಅಭಿನಂದನೆ ಸಲ್ಲಿಸಿರುವಂತಹ ಸಚಿವ ಲಾರ್ಡ್, ನಮ್ಮ ಹೆಮ್ಮೆಯ ಆರ್ಸಿಬಿ ಫೈನಲ್ಗೆ ಕೊಹ್ಲಿ ಪೈ ಆಗಿದೆ. ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿ ಸಚಿವ ಲಾರ್ಡ್ ಅಭಿನಂದನೆ ಸಲ್ಲಿಸಿದ್ದಾರೆ. ಆರ್ಸಿಬಿ ಫೈನಲ್ ಎಂಟ್ರಿಗೆ ಸಚಿವರು ಅಭಿನಂದನೆಯನ್ನ ಸಲ್ಲಿಸಿರುವಂತದ್ದು. ಡಿಕೆ ಶಿವಕುಮಾರ್ ಅಭಿನಂದನೆಯನ್ನ ಸಲ್ಲಿಸಿದ್ರು. ಅದೇ ರೀತಿಯಾಗಿ ಸಂತೋಷ್ ಲಾಡ್ ಅಭಿನಂದನೆಯನ್ನ ಸಲ್ಲಿಸಿರುವಂತದ್ದನ್ನ ಗಮನಿಸ್ತಾ ಇದ್ದೀವಿ. ಆರ್ಸಿಬಿಯ ಅಭಿಮಾನ ಏನಿದೆ ಆರ್ಸಿಬಿ ತಂಡಕ್ಕೆ ಮಾತ್ರ ಅಲ್ಲ, ಆರ್ಸಿಬಿ ಅಭಿಮಾನಿಗಳಿಗೇನೆ ಅಭಿಮಾನಿಗಳಿದ್ದಾರೆ ಅಂತಂದ್ರೆ ಆ ಅಭಿಮಾನ ಯಾವ ರೀತಿಯಾಗಿದೆ ಅನ್ನೋದನ್ನ ಯೋಚನೆ ಮಾಡಬೇಕಾಗುತ್ತೆ. ಯಾಕಂದ್ರೆ 5 ಬಾರಿ IPL ಟ್ರೋಫಿಯನ್ನು ಗೆದ್ದಿರುವಂತಹ ಚೆನ್ನೈ, 5 ಬಾರಿ IPL ಟ್ರೋಫಿಯನ್ನು ಗೆದ್ದಿರುವಂತಹ ಮುಂಬೈ, ಈ ಎರಡೂ ತಂಡಗಳಿಗಿಂತ ಅತಿ ಹೆಚ್ಚು ಅಭಿಮಾನಿಗಳನ್ನ ಹೊಂದಿರುವಂತಹ ತಂಡ ಅಂತಂದ್ರೆ ಅದು ಆರ್ಸಿಬಿ. ಆ ಕಾರಣದಿಂದಾಗಿ ಹೇಳ್ತಾ ಇರುವಂಥದ್ದು ಆರ್ಸಿಬಿ ತಂಡಕ್ಕೆ ಯಾವ ರೀತಿಯಾಗಿ ಅಭಿಮಾನಿಗಳಿದ್ದಾರೋ ಆರ್ಸಿಬಿ ಅಭಿಮಾನಿಗಳಿಗೇನೆ ಆ ರೀತಿಯಾಗಿ ಅಭಿಮಾನಿಗಳಿದ್ದಾರೆ.